ಓಂ ಶಾಂತಿ. ಮುರುಳಿ ದಿನಾಂಕ 17/12/2023. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 6/3/97. ಪರಿಶ್ರಮವನ್ನು ತ್ಯಾಗ ಮಾಡಿ ಪ್ರೀತಿಯ ಉಯ್ಯಾಲೆಯಲ್ಲಿ ಆಟ ಆಡಿ. ಇದೇ ಶಿವ ಜಯಂತಿಯ ಗಿಫ್ಟ್ ಆಗಿದೆ. ಇಂದು ಸ್ವಯಂ ಶಿವಪಿತ 4 ಕಡೆಯಿಂದ ಬಂದಂತಹ ತಮ್ಮ ಮಕ್ಕಳ ಜೊತೆಗೆ ಶಿವ ಜಯಂತಿಯನ್ನು ಆಚರಣೆ ಮಾಡಲು ಬಂದಿದ್ದಾರೆ. ಮಕ್ಕಳು ಎಷ್ಟೊಂದು ಭಾಗ್ಯಶಾಲಿ ಆಗಿದ್ದೀರಾ. ಸ್ವಯಂ ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡಲು ಬಂದಿದ್ದಾರೆ. ಸ್ವಯಂ ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡಲು ಬರುತ್ತಾರೆ ಅಂದ ಮೇಲೆ ಮಕ್ಕಳು ಎಷ್ಟೊಂದು ಭಾಗ್ಯಶಾಲಿಯಾಗಿದ್ದೀರಾ. ಜಗತ್ತಿನ ಜನ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿದ್ದಾರೆ. ಪರಮಾತ್ಮ ತಂದೆ ನೀವು ಬನ್ನಿ, ಪರಮಾತ್ಮ ತಂದೆ ನೀವು ಯಾವಾಗ ಬರುತ್ತೀರಾ, ಪರಮಾತ್ಮ ತಂದೆ ನೀವು ಯಾವ ರೂಪದಲ್ಲಿ ಬರುತ್ತೀರಾ ಎಂದು ಜಗತ್ತಿನ ಜನ ಪರಮಾತ್ಮ ತಂದೆಯನ್ನು ಆಹ್ವಾನ ಮಾಡುತ್ತಿದ್ದಾರೆ. ಆದರೆ ಮಕ್ಕಳಾದ ನೀವು ಸ್ವಯಂ ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಬಂದಿದ್ದೀರಾ. ಇಂತಹ ವಿಚಿತ್ರ ದೃಶ್ಯದ ಬಗ್ಗೆ ಕನಸಿನಲ್ಲೂ ಕೂಡ ಎಂದೂ ನೀವು ವಿಚಾರ ಮಾಡಿರಲಿಲ್ಲ. ಆದರೆ ಇಂದು ಸಾಕಾರ ರೂಪದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಎಲ್ಲ ಮಕ್ಕಳು ಓಡೋಡಿ ಮಧುಬನಕ್ಕೆ ಬಂದು ತಲುಪಿದ್ದೀರಾ. ಪರಮಾತ್ಮ ತಂದೆ 4 ಕಡೆ ಇರುವಂತಹ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಾರೆ. ವಾಹ ಸಾಲಿಗ್ರಾಮ ಮಕ್ಕಳೇ ವಾಹ ಎಂದು ತಂದೆ ಮಕ್ಕಳಿಗೆ ಮಹಿಮೆಯನ್ನು ಮಾಡುತ್ತಾರೆ. ವಾಹ ಸಾಕಾರ ರೂಪದಲ್ಲಿರುವಂತಹ ಭವಿಷ್ಯದ ಸೂಕ್ಷ್ಮ ದೇವತೆಗಳಿಂದ ದೇವತೆ ಆಗುವಂತಹ ಮಕ್ಕಳೇ ವಾಹ ಎಂದು ತಂದೆ ಮಕ್ಕಳಿಗೆ ಮಹಿಮೆಯನ್ನು ಮಾಡುತ್ತಿದ್ದಾರೆ. ಭಕ್ತ ಆತ್ಮರಾದಂತಹ ಮಕ್ಕಳಿಗೂ ಮತ್ತು ಜ್ಞಾನಿ ಆತ್ಮರಾದಂತಹ ಮಕ್ಕಳಿಗೂ ಎಷ್ಟೊಂದು ಅಂತರ ಇದೆ. ಭಕ್ತರು ಭಾವನೆಯ ಫಲವನ್ನು ಪಡೆದುಕೊಂಡು ಖುಷಿ ಪಡುತ್ತಾರೆ. ಅಲ್ಪ ಕಾಲದ ಫಲವನ್ನು ಪಡೆದುಕೊಂಡು ಭಕ್ತರು ಖುಷಿ ಪಡುತ್ತಾರೆ ಮತ್ತು ವಾಹ ವಾಹ ಅನ್ನುವ ಗೀತೆಯನ್ನು ಭಕ್ತರು ಹಾಡುತ್ತಿರುತ್ತಾರೆ. ಮತ್ತು ಜ್ಞಾನಿ ಆತ್ಮರಾದ ಮಕ್ಕಳಾದ ನೀವು ಅಲ್ಪ ಕಾಲದ ಫಲವನ್ನು ಪಡೆದುಕೊಳ್ಳುವುದಿಲ್ಲ. ಆದರೆ ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ. ಅಂದರೆ ತಂದೆಯ ಆಸ್ತಿಗೆ ಅಧಿಕಾರಿ ಆಗುತ್ತೀರಾ. ಅಂದ ಮೇಲೆ ಭಕ್ತ ಆತ್ಮರಿಗೂ ಮತ್ತು ಜ್ಞಾನಿ ಆತ್ಮ ಮಕ್ಕಳಿಗೂ ಎಷ್ಟೊಂದು ಅಂತರ ಇದೆ. ಭಕ್ತರು ಕೂಡ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ. ಜ್ಞಾನಿಗಳಾದ ನೀವು ಕೂಡ ಶಿವ ಜಯಂತಿಯನ್ನು ಆಚರಣೆ ಮಾಡಲು ಬಂದಿದ್ದೀರಾ. ಆದರೆ ಭಕ್ತರು ಶಿವ ಜಯಂತಿಯನ್ನು ಆಚರಣೆ ಮಾಡುವುದಕ್ಕೂ ಜ್ಞಾನಿಗಳು ಶಿವ ಜಯಂತಿಯನ್ನು ಆಚರಣೆ ಮಾಡುವುದಕ್ಕೂ ಎಷ್ಟೊಂದು ಅಂತರ ಇದೆ. ನೀವೆಲ್ಲರೂ ಶಿವ ಜಯಂತಿಯನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದೀರಾ. ಕೆಲವು ಮಕ್ಕಳು ಅಮೇರಿಕಾದಿಂದ ಓಡೋಡಿ ಶಿವ ಜಯಂತಿಯನ್ನು ಆಚರಣೆ ಮಾಡಲು ಮಧುಬನಕ್ಕೆ ಬಂದಿದ್ದಾರೆ. ಕೆಲವರು ಲಂಡನ್ನಿಂದ ಬಂದಿದ್ದಾರೆ, ಕೆಲವರು ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ, ಕೆಲವರು ಏಷ್ಯಾ ಖಂಡದಿಂದ ಬಂದಿದ್ದಾರೆ. ಮಕ್ಕಳು ಎಷ್ಟೊಂದು ಸ್ನೇಹದಿಂದ ಮಧುಬನಕ್ಕೆ ಬಂದು ತಲುಪಿದ್ದೀರಾ. ಅಂದ ಮೇಲೆ ಬಾಪ್ತಾದ ತಂದೆಯ ಜಯಂತಿಯ ಜೊತೆಗೆ ಮಕ್ಕಳ ಜಯಂತಿಯನ್ನು ಕೂಡ ಆಚರಣೆ ಮಾಡುತ್ತಿದ್ದಾರೆ. ತಂದೆಯ ಜೊತೆಗೆ ಮಕ್ಕಳ ಜಯಂತಿಗೆ ಮಕ್ಕಳಿಗೆ ಶುಭಾಶಯಗಳು 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 ಎಂದು ತಂದೆ ಮಕ್ಕಳಿಗೆ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಏಕೆಂದರೆ ಪರಮಾತ್ಮ ತಂದೆ ಒಂಟಿಯಾಗಿ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಈ ಸಾಕಾರ ಜಗತ್ತಿನಲ್ಲಿ ಯಾವ ಕಾರ್ಯವನ್ನೂ ಮಾಡಲು ಸಾಧ್ಯ ಇಲ್ಲ. ಏಕೆಂದರೆ ಪರಮಾತ್ಮ ತಂದೆಗೆ ಮಕ್ಕಳ ಮೇಲೆ ಬಹಳಷ್ಟು ಪ್ರೀತಿ ಇದೆ. ಆದ್ದರಿಂದ ತಂದೆ ಒಂಟಿಯಾಗಿ ಯಾವ ಕಾರ್ಯವನ್ನೂ ಮಾಡಲು ಸಾಧ್ಯ ಇಲ್ಲ. ಮೊದಲು ಮಕ್ಕಳನ್ನು ಪರಮಾತ್ಮ ತಂದೆ ನಿಮಿತ್ತರನ್ನಾಗಿ ಮಾಡುತ್ತಾರೆ. ನಂತರ ತಂದೆ ಬ್ಯಾಕ್ಬೋನ್ ಆಗಿ ಕಾರ್ಯವನ್ನು ಮಾಡಿಸುತ್ತಾರೆ. ಅಥವಾ ಮಕ್ಕಳ ಜೊತೆಗೆ ಕಂಬೈಂಡ್ ಆಗಿ ಮಾಡಿಸುವಾತ ತಂದೆಯಾಗಿ ನಿಮಿತ್ತ ಆದಂತಹ ಮಕ್ಕಳ ಮೂಲಕ ಪರಮಾತ್ಮ ತಂದೆ ಕಾರ್ಯವನ್ನು ಮಾಡಿಸುತ್ತಾರೆ. ಸಾಕಾರ ಜಗತ್ತಿನಲ್ಲಿ ಒಂಟಿಯಾಗಿ ಮಕ್ಕಳನ್ನು ಬಿಟ್ಟು ಏನನ್ನು ಮಾಡಲು ಪರಮಾತ್ಮ ತಂದೆ ಇಷ್ಟಪಡುವುದಿಲ್ಲ. ನಿರಾಕಾರಿ ಜಗತ್ತಿನಲ್ಲಿ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ಒಂಟಿಯಾಗಿ ಬಿಟ್ಟು ಸಾಕಾರ ಜಗತ್ತಿಗೆ ಹೋಗುತ್ತೀರಾ. ತಂದೆಯ ಆಜ್ಞೆಯಂತೆ ನೀವೆಲ್ಲರೂ ಸಾಕಾರ ಜಗತ್ತಿಗೆ ಹೋಗುತ್ತೀರಾ. ಆದರೆ ಸಾಕಾರ ಜಗತ್ತಿನಲ್ಲಿ ತಂದೆ ಮಕ್ಕಳನ್ನು ಬಿಟ್ಟು ಇರಲು ಸಾಧ್ಯ ಇಲ್ಲ. ಈ ಸಾಕಾರ ಜಗತ್ತಿನಲ್ಲಿ ತಂದೆ ಮಕ್ಕಳನ್ನು ಬಿಟ್ಟು ಇರುವುದಿಲ್ಲ. ಮಕ್ಕಳು ಅವಶ್ಯವಾಗಿ ತಂದೆಯ ಜೊತೆಗೆ ಇರಲೇಬೇಕು. ತಂದೆಗೆ ಅವಶ್ಯವಾಗಿ ಮಕ್ಕಳು ಜೊತೆಗೆ ಇರಲೇಬೇಕು. ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತೀರಾ. ಬಾಬಾ, ನಾವು ನಿಮ್ಮ ಜೊತೆಗೆ ಇರುತ್ತೇವೆ, ನಿಮ್ಮ ಜೊತೆಗೆ ವಾಪಸ್ ಮನೆಗೆ ಬರುತ್ತೇವೆ. ಆದರೆ ಕೇವಲ ನಿರಾಕಾರಿ ಜಗತ್ತಿಗೆ ಹೋಗುವವರೆಗೂ ನಾವು ತಂದೆಯ ಜೊತೆಗಿರುತ್ತೇವೆ ಎಂದು ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ನಿರಾಕಾರಿ ಜಗತ್ತಿನಿಂದ ವಾಪಸ್ ಬರುವಾಗ ತಂದೆಯನ್ನು ಬಿಟ್ಟು ನೀವು ಒಂಟಿಯಾಗಿ ಬರುತ್ತೀರಾ. ಬಾಪ್ತಾದ ನೋಡುತ್ತಿದ್ದಾರೆ. ಎಲ್ಲ ಮಕ್ಕಳು ಶಿವ ಜಯಂತಿಯನ್ನು ಆಚರಣೆ ಮಾಡಬೇಕು ಅನ್ನುವ ಉಮಂಗುತ್ಸಾಹವನ್ನು ಬಹಳಷ್ಟು ಇಟ್ಟುಕೊಂಡಿದ್ದಾರೆ. ಶಿವ ಜಯಂತಿಯನ್ನು ಆಚರಣೆ ಮಾಡಬೇಕು ಅನ್ನುವ ಉಮಂಗುತ್ಸಾಹ
ಮಕ್ಕಳಿಗೆ ಬಹಳಷ್ಟು ಇದೆ. ಅಂದ ಮೇಲೆ ಮಕ್ಕಳ ಸ್ನೇಹವನ್ನು ತಂದೆ ನೋಡುತ್ತಿದ್ದಾರೆ. ಮಕ್ಕಳ ಸ್ನೇಹವನ್ನು ನೋಡಿ ಮಕ್ಕಳ ಜೊತೆಗೆ ಶಿವ ಜಯಂತಿಯನ್ನು ಆಚರಣೆ ಮಾಡುವುದಕ್ಕೋಸ್ಕರ ಸಾಕಾರ ಶರೀರವನ್ನು ಲೋನಾಗಿ ತೆಗೆದುಕೊಂಡು ಪರಮಾತ್ಮ ತಂದೆ ಸಾಕಾರ ಜಗತ್ತಿಗೆ ಬಂದಿದ್ದಾರೆ. ಇದಕ್ಕೆ ಅಲೌಕಿಕ ಪ್ರೀತಿ ಎಂದು ಕರೆಯಲಾಗುತ್ತದೆ. ಮಕ್ಕಳನ್ನು ಬಿಟ್ಟು ತಂದೆಗೆ ಇರಲು ಸಾಧ್ಯ ಇಲ್ಲ ಮತ್ತು ತಂದೆಯನ್ನು ಬಿಟ್ಟು ಮಕ್ಕಳಿಗೆ ಇರಲು ಸಾಧ್ಯ ಇಲ್ಲ. ಮಕ್ಕಳಿಗೆ ಪರಮಾತ್ಮ ತಂದೆಯ ಬಗ್ಗೆ ಅತಿ ಪ್ರೀತಿ ಇದೆ ಮತ್ತು ತಂದೆಗೂ ಕೂಡ ಮಕ್ಕಳ ಬಗ್ಗೆ ಅತಿ ಪ್ರೀತಿ ಇದೆ ಮತ್ತು ಪರಮಾತ್ಮ ತಂದೆ ಪುನಃ ಅತಿ ಭಿನ್ನ ಆಗಿದ್ದಾರೆ. ಆದ್ದರಿಂದ ಪರಮಾತ್ಮ ತಂದೆಗೆ ಭಿನ್ನ ಮತ್ತು ಪ್ರಿಯ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ. ಮಕ್ಕಳಿಗೆ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇರುವ ಕಾರಣ ಮಕ್ಕಳು ಅನೇಕ ಪ್ರಕಾರದ ಗಿಫ್ಟ್ ಅನ್ನು ಪರಮಾತ್ಮ ತಂದೆಗೋಸ್ಕರ ತೆಗೆದುಕೊಂಡು ಬಂದಿದ್ದಾರೆ. ಬಲೆ ಕಾರ್ ಇರಬಹುದು ಅಥವಾ ಯಾವುದಾದರೂ ವಸ್ತು ಇರಬಹುದು ಅಥವಾ ಮನಸ್ಸಿನ ಉತ್ಸಾಹದ ಪತ್ರ ಇರಬಹುದು. ನೀವು ಪರಮಾತ್ಮ ತಂದೆಗೆ ಗಿಫ್ಟ್ನ ರೂಪದಲ್ಲಿ ಕೊಡುವುದಕ್ಕೋಸ್ಕರ ಏನೆಲ್ಲವನ್ನು ತಂದಿದ್ದೀರೋ ಪರಮಾತ್ಮ ತಂದೆಯ ಬಳಿ ಈ ದಿನ ವತನದಲ್ಲಿ ನಿಮ್ಮೆಲ್ಲರ ಗಿಫ್ಟ್ನ ಮ್ಯೂಸಿಯಮ್ಮೇ ನಿರ್ಮಾಣ ಆಗಿದೆ. ನಿಮ್ಮ ಬಳಿ ಸೇವೆಯ ಮ್ಯೂಸಿಯಂ ಇದೆ, ಆದರೆ ಪರಮಾತ್ಮ ತಂದೆಯ ಬಳಿ ಮಕ್ಕಳ ಸ್ನೇಹದ ಮ್ಯೂಸಿಯಂ ಇದೆ. ಅಂದ ಮೇಲೆ ಯಾರೆಲ್ಲ ಮಕ್ಕಳು ತಂದೆಗೋಸ್ಕರ ಗಿಫ್ಟ್ ಅನ್ನು ತಂದಿದ್ದೀರೋ ಅಥವಾ ಗಿಫ್ಟ್ ಅನ್ನು ಕಳಿಸಿದ್ದೀರೋ ಎಲ್ಲ ಮಕ್ಕಳ ಸ್ನೇಹ ಸಂಪನ್ನ ಗಿಫ್ಟ್ ವತನದಲ್ಲಿ ಪರಮಾತ್ಮ ತಂದೆಯ ಬಳಿ ಮ್ಯೂಸಿಯಂನ ರೂಪದಲ್ಲಿ ಶೃಂಗರಿತ ಆಗಿದೆ. ಆ ಮ್ಯೂಸಿಯಂ ಅನ್ನು ನೋಡಿ ನೋಡಿ ಪರಮಾತ್ಮ ತಂದೆ ಹರ್ಷಿತರಾಗುತ್ತಿದ್ದಾರೆ. ಮಕ್ಕಳು ಕಳಿಸಿರುವಂತಹ ವಸ್ತು ದೊಡ್ಡ ವಸ್ತು ಅಲ್ಲ, ಆದರೆ ಯಾವಾಗ ವಸ್ತುವಿನಲ್ಲಿ ಸ್ನೇಹವನ್ನು ತುಂಬುತ್ತೀರೋ ಆಗ ಸಣ್ಣ ವಸ್ತುವು ಕೂಡ ಬಹಳ ದೊಡ್ಡ ಮಹಾನ್ ವಸ್ತು ಆಗಿಬಿಡುತ್ತದೆ. ಅಂದ ಮೇಲೆ ಬಾಪ್ತಾದ ವಸ್ತುವನ್ನು ನೋಡುವುದಿಲ್ಲ, ಪೇಪರ್ನ ಕಾರ್ಡನ್ನು ನೋಡುವುದಿಲ್ಲ ಅಥವಾ ನಿಮ್ಮ ಪತ್ರವನ್ನು ನೋಡುವುದಿಲ್ಲ, ಆದರೆ ಆ ಪತ್ರದಲ್ಲಿ ಸಮಾವೇಶ ಆಗಿರುವ ಮಕ್ಕಳ ಮನಸ್ಸಿನ ಸ್ನೇಹವನ್ನು ನೋಡುತ್ತಾರೆ. ಆದ್ದರಿಂದ ಹೇಳಲಾಗುತ್ತದೆ ಪರಮಾತ್ಮ ತಂದೆಯ ಬಳಿ ಸ್ನೇಹದ ಮ್ಯೂಸಿಯಂ ಇದೆ. ಇಂತಹ ಮ್ಯೂಸಿಯಂ ನಿಮ್ಮ ಜಗತ್ತಿನಲ್ಲಿ ಇರಲು ಸಾಧ್ಯ ಇಲ್ಲ. ಇಂತಹ ಮ್ಯೂಸಿಯಂ ನಿಮ್ಮ ಈ ಸಾಕಾರ ಜಗತ್ತಿನಲ್ಲಿ ಇದೆಯೇನು? ಇಂತಹ ಮ್ಯೂಸಿಯಂ ನಿಮ್ಮ ಸಾಕಾರ ಜಗತ್ತಿನಲ್ಲಿ ಇಲ್ಲ. ಯಾವಾಗ ತಂದೆ ಒಂದೊಂದು ಮಗುವಿನ ಪ್ರೀತಿಯ ಗಿಫ್ಟ್ ಅನ್ನು ನೋಡುತ್ತಾರೋ ಆ ಗಿಫ್ಟ್ ಅನ್ನು ನೋಡಿದ ತಕ್ಷಣ ಆ ಮಗುವಿನ ಚೆಹರೆ ಕೂಡ ಆ ಗಿಫ್ಟ್ ನಲ್ಲಿ ಪರಮಾತ್ಮ ತಂದೆಗೆ ಕಾಣಿಸುತ್ತದೆ. ಪರಮಾತ್ಮ ತಂದೆ ಮಕ್ಕಳು ಕಳಿಸಿರುವಂತಹ ಒಂದೊಂದು ಪ್ರೀತಿಯ ಗಿಫ್ಟ್ ಅನ್ನು ನೋಡಿದಾಗ ಆ ಗಿಫ್ಟ್ ನಲ್ಲಿ ಮಕ್ಕಳ ಚೆಹರೆ ಕೂಡ ಪರಮಾತ್ಮ ತಂದೆಗೆ ಕಾಣಿಸುತ್ತದೆ. ಇದು ಎಂತಹ ಕ್ಯಾಮ್ರಾ ಆಗಿದೆ ನೋಡಿ. ನಿಮ್ಮ ಬಳಿ ಇಂತಹ ಕ್ಯಾಮ್ರಾ ಇದೆಯೇನು? ಈ ಸಾಕಾರ ಜಗತ್ತಿನಲ್ಲಿ ನಿಮ್ಮ ಬಳಿ ಇಂತಹ ಕ್ಯಾಮ್ರಾ ಇರಲು ಸಾಧ್ಯ ಇಲ್ಲ. ಮಕ್ಕಳು ಕಳಿಸಿರುವ ಗಿಫ್ಟ್ ಅನ್ನು ನೋಡುವಾಗ ಪರಮಾತ್ಮ ತಂದೆಯ ಮನಸ್ಸಿನಲ್ಲಿ ಒಂದು ಶುಭ ಸಂಕಲ್ಪ ಉತ್ಪನ್ನ ಆಯಿತು. ಆ ಶುಭ ಸಂಕಲ್ಪದ ಬಗ್ಗೆ ನಾನು ನಿಮಗೆ ತಿಳಿಸಲೇ ಎಂದು ತಂದೆ ಕೇಳುತ್ತಾರೆ. ನಾನು ಶುಭ ಸಂಕಲ್ಪದ ಬಗ್ಗೆ ತಿಳಿಸಿದರೆ ನೀವು ಆ ರೀತಿ ಮಾಡಿ ತೋರಿಸಬೇಕಾಗುತ್ತದೆ. ಮಾಡುತ್ತೀರ ತಾನೆ? ಮಾಡಲು ತಯಾರಾಗಿದ್ದೀರ ತಾನೆ? ನೀವು ಯೋಚನೆಯನ್ನು ಮಾಡುವುದಿಲ್ಲ ತಾನೆ? ತಂದೆ ಹೇಳಿದಂತೆ ಮಾಡಿ ತೋರಿಸುತ್ತೀರ ತಾನೆ? ಬಾಪ್ತಾದರವರಿಗೆ ಸಂಕಲ್ಪ ಬಂತು. ಮಕ್ಕಳು ಪರಮಾತ್ಮ ತಂದೆಗೆ ಗಿಫ್ಟ್ ಅನ್ನು ಕಳಿಸಿದ್ದೀರಾ. ನೀವು ಕಳಿಸಿರುವ ಗಿಫ್ಟ್ ಪರಮಾತ್ಮ ತಂದೆಯ ಬಳಿ ಬಂದು ತಲುಪಿದೆ. ಆದರೆ ಇದರ ಜೊತೆಗೆ ಬಾಪ್ತಾದರವರಿಗೆ ಇನ್ನೊಂದು ಗಿಫ್ಟ್ ಬೇಕು. ನೀವೆಲ್ಲರೂ ಬಹಳ ಒಳ್ಳೆಯ ಗಿಫ್ಟ್ ಅನ್ನು ಕಳಿಸಿದ್ದೀರಾ, ಆದರೆ ಬಾಪ್ತಾದರವರಿಗೆ ಇನ್ನೊಂದು ಗಿಫ್ಟ್ ಬೇಕಾಗಿದೆ. ಆ ಗಿಫ್ಟ್ ಅನ್ನು ನೀವು ಕೊಡುತ್ತೀರೇನು? ಹೇಗೆ ಈ ಸಾಕಾರ ಜಗತ್ತಿನಲ್ಲಿ ನೆನಪಾರ್ಥದ ರೂಪದಲ್ಲಿ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ. ಶಿವ ಜಯಂತಿಯನ್ನು ಆಚರಣೆ ಮಾಡುವುದು ಅಂದರೆ ಯಾವುದಾದರೂ ಒಂದು ವಸ್ತುವನ್ನು ಶಿವ ತಂದೆಗೆ ಅರ್ಪಣೆ ಮಾಡುವುದು ಎಂದು ತಿಳಿದುಕೊಂಡು ಭಕ್ತರು ಏನನ್ನಾದರೂ ಶಿವ ತಂದೆಗೆ ಅರ್ಪಣೆ ಮಾಡುತ್ತಾರೆ ಅಥವಾ ಸ್ವಯಂವನ್ನೇ ಅರ್ಪಣೆ ಮಾಡಿಕೊಳ್ಳುತ್ತಾರೆ. ಬಾಪ್ತಾದ ವಿಚಾರ ಮಾಡಿದರು. ಮಕ್ಕಳಂತೂ ಪರಮಾತ್ಮ ತಂದೆಗೆ ಸ್ವಯಂವನ್ನು ಅರ್ಪಣೆ ಮಾಡಿಕೊಂಡಿದ್ದೀರಾ? ನೀವು ಶಿವ ತಂದೆಯ ಸಮ್ಮುಖದಲ್ಲಿ ಸ್ವಯಂವನ್ನು ಅರ್ಪಣೆ ಮಾಡಿಕೊಂಡಿದ್ದೀರ ತಾನೆ? ಪರಮಾತ್ಮ ತಂದೆಗೆ ಬಲಿಹಾರಿಯಾಗಿದ್ದೀರ ತಾನೆ? ಅಥವಾ ಈಗಲೂ ನಿಮ್ಮ ಬಳಿ ಏನನ್ನಾದರೂ ಸಂಪಾಲನೆ ಮಾಡಿ ಇಟ್ಟುಕೊಂಡಿದ್ದೀರೇನು? ಇಂದಿನ ದಿನ ಭಕ್ತರು ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಅಂದ ಮೇಲೆ ಬಾಪ್ತಾದರವರಿಗೆ ಸಂಕಲ್ಪ ಬಂತು. ಮಕ್ಕಳ ಮನಸ್ಸಿನಲ್ಲಿ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ಏನು ಸ್ವಲ್ಪ ಅವಗುಣ ಆಂತರ್ಯದಲ್ಲಿ ಸೇರಿಕೊಳ್ಳುತ್ತದೆ. ಕೆಲವೊಮ್ಮೆ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ಮಕ್ಕಳು ಸ್ವಲ್ಪ ಪುರುಷಾರ್ಥದಲ್ಲಿ ಸುಸ್ತಾಗಿ ಬಿಡುತ್ತಾರೆ ಮತ್ತು ಬಹಳಷ್ಟು ಪರಿಶ್ರಮದ ಅನುಭವವನ್ನು ಮಾಡುತ್ತಾರೆ. ಅಥವಾ ನಿರಂತರ ಯೋಗವನ್ನು ಜೋಡಣೆ ಮಾಡುವುದು ಕಷ್ಟ ಎಂದು ಮಕ್ಕಳು ಅನುಭವವನ್ನು ಮಾಡುತ್ತಾರೆ. ಪುನಃ ವಿಚಾರ ಮಾಡುತ್ತಾರೆ, ನಾವು ಯೋಗವನ್ನು ಮಾಡುತ್ತೇವೆ, ನಾವು ಸಂಪನ್ನ ಆಗುತ್ತೇವೆ ಎಂದು
ಪರಮಾತ್ಮ ತಂದೆಗೆ ಭರವಸೆಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆ, ನೀವು ಚಿಂತೆಯನ್ನು ಮಾಡಬೇಡಿ, ನಾವು ಪುರುಷಾರ್ಥವನ್ನು ಮಾಡುತ್ತೇವೆ, ಸಂಪನ್ನ ಆಗಿ ತೋರಿಸುತ್ತೇವೆ ಎಂದು. ಆದರೆ ಬಾಪ್ತಾದರವರಿಗೆ ಮಕ್ಕಳು ಕೆಲವೊಮ್ಮೆ ಸುಸ್ತಿನ ಅನುಭವ ಮಾಡುವುದು ಅಥವಾ ಹುಡುಗಾಟಿಕೆಯನ್ನು ಮಾಡುವುದು ಇಷ್ಟ ಆಗುವುದಿಲ್ಲ. ಕೆಲವೊಮ್ಮೆ ಮಕ್ಕಳು ಸ್ವಲ್ಪ ಬೇಸರಕ್ಕೊಳಗಾಗುತ್ತಾರೆ. ನನ್ನ ಭಾಗ್ಯದಲ್ಲಿ ಈ ಪ್ರಾಪ್ತಿ ಇದೆಯೋ ಅಥವಾ ಇಲ್ಲವೋ ಎಂದು ವಿಚಾರವನ್ನು ಮಾಡುತ್ತಾರೆ. ಕೆಲವೊಮ್ಮೆ ಮಕ್ಕಳು ಈ ರೀತಿ ಬೇಸರಕ್ಕೊಳಗಾಗಿ ನನ್ನ ಭಾಗ್ಯ ಶ್ರೇಷ್ಠ ಇಲ್ಲ ಎಂದು ವಿಚಾರ ಮಾಡಿದಾಗ ತಂದೆಗೆ ಆ ಮಾತು ಇಷ್ಟ ಆಗುವುದಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳು ಪರಿಶ್ರಮವನ್ನು ಪಡುವುದು ತಂದೆಗೆ ಇಷ್ಟ ಆಗುವುದಿಲ್ಲ. ನೀವು ಮಾಲೀಕರಾಗಿದ್ದೀರಾ, ಮಾಲೀಕರಾದ ನೀವು ಪರಿಶ್ರಮ ಪಟ್ಟರೆ ಆ ಪರಿಶ್ರಮ ತಂದೆಗೆ ಇಷ್ಟ ಆಗುವುದಿಲ್ಲ. ನೀವೆಲ್ಲರೂ ಪರಮಾತ್ಮ ತಂದೆಗೆ ಮಾಲೀಕರಾಗಿದ್ದೀರಾ. ನೀವೆಲ್ಲರೂ ಪರಮಾತ್ಮ ತಂದೆಗೆ ಬಾಲಕರೂ ಹೌದು ಮತ್ತು ಮಾಲೀಕರೂ ಹೌದು. ಭಗವಂತನ ಮಕ್ಕಳು ನೀವಾಗಿದ್ದೀರಾ. ಭಗವಂತ ತಂದೆಗೆ ನೀವು ಮಾಲೀಕರಾಗಿದ್ದೀರಾ. ಭಗವಂತ ತಂದೆಗೆ ಮಾಲೀಕರಾದಂತಹ ನೀವು ಪುನಃ ಪರಿಶ್ರಮವನ್ನು ಪಟ್ಟರೆ ಪರಮಾತ್ಮ ತಂದೆಗೆ ಆ ಮಾತು ಇಷ್ಟ ಆಗುತ್ತದೆಯೇನು? ಈ ಮಾತನ್ನು ಕೇಳಲು ಕೂಡ ತಂದೆಗೆ ಇಷ್ಟ ಆಗುವುದಿಲ್ಲ. ನೀವು ಪರಿಶ್ರಮವನ್ನು ಪಡುತ್ತಿದ್ದೀರಾ ಅನ್ನುವ ಮಾತನ್ನು ಕೇಳಲು ಕೂಡ ತಂದೆಗೆ ಇಷ್ಟ ಆಗುವುದಿಲ್ಲ. ಅಂದ ಮೇಲೆ ಪರಮಾತ್ಮ ತಂದೆಗೆ ಈ ದಿನ ಸಂಕಲ್ಪ ಬಂತು, ಮಕ್ಕಳು ಅವಶ್ಯವಾಗಿ ತಂದೆಯ ಜನ್ಮದಿನಕ್ಕೆ ತಂದೆಗೆ ಗಿಫ್ಟನ್ನು ಕೊಡುತ್ತೀರಾ. ಅಂದ ಮೇಲೆ ಈ ದಿನ ಮಕ್ಕಳು ಈ ಅವಗುಣವನ್ನು ತಂದೆಗೆ ಗಿಫ್ಟ್ನ ರೂಪದಲ್ಲಿ ಏಕೆ ಕೊಡಬಾರದು? ಸ್ಥೂಲ ರೂಪದ ಗಿಫ್ಟನ್ನು ಕೊಟ್ಟಿದ್ದೀರಾ. ಆ ಸ್ಥೂಲ ರೂಪದ ಗಿಫ್ಟ್ ವತನದಲ್ಲಿ ಪ್ರಕಟ ರೂಪದಲ್ಲಿ ಕಾಣಿಸುತ್ತಿದೆ. ಆದರೆ ನಿರಾಕಾರಿ ಜಗತ್ತಿನಲ್ಲಿ ಈ ಗಿಫ್ಟ್ ಪ್ರಕಟ ರೂಪದಲ್ಲಿ ಕಾಣಿಸುವುದಿಲ್ಲ. ಸಂಕಲ್ಪದ ಗಿಫ್ಟ್ ವತನಕ್ಕೆ ಬಂದು ತಲುಪಿದೆ. ಅಂದ ಮೇಲೆ ಬಾಪ್ತಾದರವರಿಗೆ ಸಂಕಲ್ಪ ಬಂದಿದೆ, ಈ ದಿನ ಮಕ್ಕಳು ಈ ಗಿಫ್ಟನ್ನು ಕೊಡಲಿ ಎಂದು ತಂದೆ ಬಯಸುತ್ತಾರೆ. ಅಂದ ಮೇಲೆ ತಂದೆಗೆ ಈ ಗಿಫ್ಟನ್ನು ಕೊಡುತ್ತೀರ ತಾನೆ? ನಾವು ಪುರುಷಾರ್ಥದಲ್ಲಿ ಪರಿಶ್ರಮವನ್ನು ಪಡುವುದಿಲ್ಲ, ಬೇಸರಕ್ಕೊಳಗಾಗುವುದಿಲ್ಲ ಅನ್ನುವ ಗಿಫ್ಟನ್ನು ತಂದೆಗೆ ಕೊಡುತ್ತೀರ ತಾನೆ? ಈಗ ಪರಮಾತ್ಮ ತಂದೆಗೆ ಗಿಫ್ಟನ್ನು ಕೊಟ್ಟು ಮಧುಬನದಿಂದ ವಾಪಸ್ ನಿಮ್ಮ ಊರಿಗೆ ಹೋದ ನಂತರ ಆ ಗಿಫ್ಟನ್ನು ವಾಪಸ್ ತೆಗೆದುಕೊಳ್ಳುತ್ತೀರೇನು? ನಿಮ್ಮ ಊರಿಗೆ ಹೋದ ಮೇಲೆ ಪುನಃ ಮಧುಬನದ ಮಾತು ಮಧುಬನದಲ್ಲೇ ಉಳಿಯಿತು ಎಂದು ಹೇಳುತ್ತೀರೇನು? ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕೆ ತಕ್ಕಂತೆ ನಡೆಯುತ್ತೇವೆ ಎಂದು ಹೇಳುತ್ತೀರೇನು? ಈ ರೀತಿ ಮಾಡುವುದಿಲ್ಲ ತಾನೆ? ಮಕ್ಕಳು ಬಹಳ ಚತುರರಾಗಿದ್ದೀರಾ. ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತಾರೆ, ಈ ಗಿಫ್ಟ್ ನಮ್ಮ ಬಳಿ ವಾಪಸ್ ಬರಲಿ ಎಂದು ನಾವು ಬಯಸುವುದಿಲ್ಲ. ಆದರೆ ಈ ಗಿಫ್ಟ್ ನಮ್ಮ ಬಳಿ ವಾಪಸ್ ಬಂದು ಬಿಡುತ್ತದೆ. ಗಿಫ್ಟ್ ವಾಪಸ್ ಬರುತ್ತದೆ ಸರಿ, ಆದರೆ ನೀವು ಆ ಗಿಫ್ಟ್ ಅನ್ನು ಏಕೆ ಸ್ವೀಕಾರ ಮಾಡುತ್ತೀರಾ ಎಂದು ತಂದೆ ಕೇಳುತ್ತಾರೆ. ನೀವು ನೀಡಿರುವ ಗಿಫ್ಟ್ ನಿಮ್ಮ ಬಳಿ ವಾಪಸ್ ಬರುತ್ತದೆ ಅನ್ನುವ ಮಾತು ಸರಿಯಾದ ಮಾತಾಗಿದೆ. ಆದರೆ ನಿಮಗೆ ಇಷ್ಟ ಆಗದೇ ಇರುವಂತಹ ಯಾವುದಾದರೂ ವಸ್ತುವನ್ನು ಯಾರಾದರೂ ಬಲವಂತವಾಗಿ ನಿಮಗೆ ಕೊಟ್ಟರೂ ಕೂಡ ನೀವು ಆ ವಸ್ತುವನ್ನು ತೆಗೆದುಕೊಳ್ಳುತ್ತೀರೋ ಅಥವಾ ಅವರಿಗೆ ವಾಪಸ್ ಕೊಡುತ್ತೀರೋ? ನಿಮಗೆ ಇಷ್ಟ ಆಗದೇ ಇರುವ ವಸ್ತುವನ್ನು ಅವರಿಗೆ ವಾಪಸ್ ಕೊಡುತ್ತೀರಾ ತಾನೆ? ಅಂದ ಮೇಲೆ ಪರಿಶ್ರಮವನ್ನು ನೀವೇಕೆ ಸ್ವೀಕಾರ ಮಾಡುತ್ತೀರಾ? ಮಾಯೆ ಪರಿಶ್ರಮವನ್ನು ಪುನಃ ನಿಮ್ಮ ಬಳಿ ವಾಪಸ್ ಬರುವಂತೆ ಮಾಡುತ್ತದೆ. ಮಾಯೆ ತಂದೆಗೆ ನೀವು ನೀಡಿರುವ ಗಿಫ್ಟ್ ಅನ್ನು ನಿಮ್ಮ ಬಳಿ ವಾಪಸ್ ಬರುವಂತೆ ಮಾಡುತ್ತದೆ. ಆದರೆ ನೀವು ಆ ಗಿಫ್ಟ್ ಅನ್ನು ಸ್ವೀಕಾರ ಮಾಡಬೇಡಿ. ಇಷ್ಟು ಸಾಹಸ ಇದೆ ತಾನೆ? ವಿಚಾರ ಮಾಡಿ ಹೇಳಿ. ಪುನಃ ವಾಪಸ್ ಊರಿಗೆ ಹೋದ ಮೇಲೆ ಬಾಬಾ ನಾನೇನು ಮಾಡಲಿ, ನಾನು ಬಯಸಲಿಲ್ಲ, ಆದರೂ ಈ ರೀತಿ ಆಯಿತು ಎಂದು ಹೇಳಬೇಡಿ. ಇಂತಹ ಪತ್ರವನ್ನು ಪುನಃ ನಿಮ್ಮ ಊರಿಗೆ ಹೋಗಿ ಪರಮಾತ್ಮ ತಂದೆಗೆ ಬರೆಯುವುದಿಲ್ಲ ತಾನೆ? ಸಾಹಸ ಮಕ್ಕಳದ್ದು ಮತ್ತು ಸಹಯೋಗ ತಂದೆಯದ್ದು ಎಂದು ಹೇಳುತ್ತೀರಾ. ಆದ್ದರಿಂದ ಎಂದು ಸಾಹಸವನ್ನು ಕಡಿಮೆ ಮಾಡಿಕೊಳ್ಳಬೇಡಿ. ಪುನಃ ನೋಡಿ, ಪರಮಾತ್ಮ ತಂದೆಯ ಸಹಯೋಗ ನಿಮಗೆ ಪ್ರಾಪ್ತಿಯಾಗುತ್ತದೆಯೋ ಅಥವಾ ಇಲ್ಲವೋ ಎಂದು ಎಲ್ಲರೂ ಅನುಭವವನ್ನು ಮಾಡುತ್ತೀರಾ. ಸಾಹಸ ಇಟ್ಟುಕೊಂಡಾಗ ಸಮಯಕ್ಕೆ ಸರಿಯಾಗಿ ಪರಮಾತ್ಮ ತಂದೆಯ ಸಹಯೋಗ ಸಿಗುತ್ತದೆ ಮತ್ತು ಸದಾ ಪರಮಾತ್ಮ ತಂದೆಯ ಸಹಯೋಗ ಸಿಕ್ಕೇ ಸಿಗುತ್ತದೆ ಅನ್ನುವುದು ಪರಮಾತ್ಮ ತಂದೆ ನಮಗೆ ನೀಡಿರುವ ಗ್ಯಾರಂಟಿ ಆಗಿದೆ. ಸಾಹಸ ಮಕ್ಕಳದ್ದು, ಸಹಯೋಗ ಪರಮಾತ್ಮ ತಂದೆಯದ್ದು. ಅಂದ ಮೇಲೆ ನಿಮ್ಮ ಸಂಕಲ್ಪ ಏನಾಗಿದೆ? ಪರಮಾತ್ಮ ತಂದೆ ಮಕ್ಕಳ ಚೆಹರೆಯನ್ನು ನೋಡುತ್ತಿದ್ದಾರೆ. ಮಕ್ಕಳ ಮನಸ್ಸಿನಲ್ಲಿ ಸಾಹಸ ಇದೆಯೋ ಅಥವಾ ಇಲ್ಲವೋ ಎಂದು ತಂದೆ ನೋಡುತ್ತಿದ್ದಾರೆ. ನೀವೆಲ್ಲರೂ ಸಾಹಸ ಉಳ್ಳವರಾಗಿದ್ದೀರಾ ತಾನೆ? ಏಕೆಂದರೆ ಒಂದು ವೇಳೆ ಸಾಹಸ ಇರದೇ ಇದ್ದಿದ್ದರೆ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತಿರಲಿಲ್ಲ. ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ, ಇದರಿಂದ ಸಿದ್ಧ ಆಗುತ್ತದೆ ನಿಮ್ಮಲ್ಲಿ ಸಾಹಸ ಇದೆ. ಆದರೆ ಯಾವುದಾದರೂ ಒಂದು ಸಣ್ಣ ಮಾತು ಸಮ್ಮುಖಕ್ಕೆ ಬಂದಾಗ ಸಮಯಕ್ಕನುಸಾರವಾಗಿ ಸಾಹಸವನ್ನು ತ್ಯಾಗ ಮಾಡುತ್ತೀರಾ ಅಥವಾ ನೀವು ಸಮಯಕ್ಕನುಸಾರವಾಗಿ ನಾನು ಸಾಹಸ ಉಳ್ಳಂತಹ ಆತ್ಮ ಅನ್ನುವುದನ್ನು ಮರೆತು ಬಿಡುತ್ತೀರಾ? ಯಾವಾಗ ಸಮ್ಮುಖದಲ್ಲಿ ಏನಾದರೂ ನಡೆಯುತ್ತದೆಯೋ, ಯಾವುದಾದರೂ ಪರಿಸ್ಥಿತಿ ಬರುತ್ತದೆಯೋ,
ಆ ಪರಿಸ್ಥಿತಿ ಬಂದು ಹೋದ ನಂತರ ನಿಮಗೆ ಸಾಹಸದ ನೆನಪು ಬರುತ್ತದೆ ಅಥವಾ ತಂದೆಯ ಸಹಯೋಗದ ನೆನಪು ಬರುತ್ತದೆ. ಸಮಯಕ್ಕನುಸಾರವಾಗಿ ಎಲ್ಲಾ ಶಕ್ತಿಯನ್ನು ನೀವು ಉಪಯೋಗ ಮಾಡಬೇಕು. ಆಗ ನಿಮಗೆ ಜ್ಞಾನಿ ಆತ್ಮರು, ಯೋಗಿ ಆತ್ಮರು ಎಂದು ಕರೆಯಲಾಗುತ್ತದೆ. ಸಮಯಕ್ಕನುಸಾರವಾಗಿ ಎಲ್ಲಾ ಶಕ್ತಿಯನ್ನು ಸಮಯಕ್ಕನುಸಾರವಾಗಿ ಉಪಯೋಗ ಮಾಡಿದಾಗ ಮಾತ್ರ ನಿಮಗೆ ಜ್ಞಾನಿಗಳು ಮತ್ತು ಯೋಗಿ ಆತ್ಮರು ಎಂದು ಕರೆಯಲಾಗುತ್ತದೆ. ಬಾಪ್ತಾದರವರಿಗೆ ಒಂದು ಮಾತಿನ ಬಗ್ಗೆ ಬಹಳಷ್ಟು ಖುಷಿ ಇದೆ. ನಿಮಗೆ ಗೊತ್ತಿದೆ ಏನು? ಯಾವ ಮಾತಿನ ಬಗ್ಗೆ ತಂದೆಗೆ ಖುಷಿ ಇದೆ ಎಂದು ಹೇಳಿ. ಬಹಳಷ್ಟು ಮಕ್ಕಳು ಹೇಳಿದರು. ಎಲ್ಲರೂ ಸರಿಯಾದ ಮಾತನ್ನೇ ಹೇಳುತ್ತಿದ್ದೀರಾ, ಆದರೆ ಪರಮಾತ್ಮ ತಂದೆಯ ಮನಸ್ಸಿನಲ್ಲಿ ಬೇರೆ ಸಂಕಲ್ಪ ಇದೆ. ನೀವೆಲ್ಲರೂ ಬಹಳಷ್ಟು ರಹಸ್ಯದ ಮಾತನ್ನು ಹೇಳುತ್ತಿದ್ದೀರಾ, ಏಕೆಂದರೆ ನೀವೆಲ್ಲರೂ ಜ್ಞಾನ ಸ್ವರೂಪ ಆತ್ಮರಾಗಿದ್ದೀರಾ. ಬಾಪ್ತಾದ ಮಕ್ಕಳ ಮಾತನ್ನು ಕೇಳಿ ಖುಷಿ ಪಡುತ್ತಿದ್ದಾರೆ. ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ. ಆ ಪತ್ರದಲ್ಲಿ ನಾನು 108 ಮಣಿಗಳ ಮಾಲೆಯಲ್ಲಿ ಬರುತ್ತೇನೆ ಎಂದು ಮಕ್ಕಳು ಪತ್ರವನ್ನು ಬರೆಯುತ್ತಾರೆ. ಈ ರೀತಿ ಅನೇಕ ಮಕ್ಕಳ ಪತ್ರ ಪರಮಾತ್ಮ ತಂದೆಗೆ ಬಂದು ತಲುಪಿದೆ. ಬಾಪ್ತಾದ ವಿಚಾರ ಮಾಡುತ್ತಿದ್ದಾರೆ, ಇಷ್ಟೆಲ್ಲ ಮಕ್ಕಳು 108 ಮಣಿಗಳ ಮಾಲೆಯಲ್ಲಿ ಬಂದರೆ ಬಾಪ್ತಾದ 108 ಮಣಿಗಳ ಮಾಲೆಯನ್ನು 4 ಅಥವಾ 5 ಎಳೆಯ ಮಾಲೆಯನ್ನಾಗಿ ಮಾಡಬೇಕಾಗುತ್ತದೆ. 5, 6, 7, 8 ಎಳೆಯ ಮಾಲೆಯನ್ನು ಪರಮಾತ್ಮ ತಂದೆ ತಯಾರು ಮಾಡುತ್ತೇನೆ ಎಂದು ಹೇಳುತ್ತಾರೆ. ಯಾರೆಲ್ಲ ಸಂಕಲ್ಪವನ್ನು ಮಾಡಿದ್ದೀರೋ, ಗುರಿಯನ್ನು ಇಟ್ಟುಕೊಂಡಿದ್ದೀರೋ, ಇದು ಬಹಳ ಒಳ್ಳೆಯದಾಗಿದೆ. ಆದರೆ ಏನು ಸಂಕಲ್ಪವನ್ನು ಮಾಡಿದ್ದೀರೋ ಮಧ್ಯ ಮಧ್ಯದಲ್ಲಿ ಆ ಸಂಕಲ್ಪವನ್ನು ದೃಢ ಮಾಡಿಕೊಳ್ಳಿ. ಸಂಕಲ್ಪವನ್ನು ಸಡಿಲ ಮಾಡಿಕೊಳ್ಳಬೇಡಿ. ಪುನಃ ಮಾಯೆ ಬಂತು ಎಂದು ಹೇಳಬೇಡಿ. ಮಾಯೆ ಬರುತ್ತದೆ ಅನ್ನುವುದು ನನಗೆ ಗೊತ್ತಿರಲಿಲ್ಲ ಎಂದು ಹೇಳಬೇಡಿ. ಮಾಯೆ ಬರುತ್ತದೆ ಎಂದು ನನಗೆ ಗೊತ್ತಿರಲಿಲ್ಲ, ಈ ರೀತಿ ಆಗುತ್ತದೆ ಎಂದು ನನಗೆ ಗೊತ್ತಿರಲಿಲ್ಲ ಎಂದು ಪುನಃ ಹೇಳಬೇಡಿ. ನಿಮಗೆ ಈಗ ಎಲ್ಲ ಗೊತ್ತಾಗಿದೆ, ಮಾಯೆ ಬಂದೇ ಬರುತ್ತದೆ. ಆದರೆ ನೀವು ದೃಢತೆಯ ಸೀಲನ್ನು ಹಾಕಿಕೊಳ್ಳಬೇಕು. ನಾನು 108 ಮಣಿಗಳ ಮಾಲೆಯಲ್ಲಿ ಬರಲೇಬೇಕು, ಏನಾದರೂ ಆಗಲಿ. ಆದರೆ ನನ್ನ ನಿಶ್ಚಯ ಅಟಲಾಗಿದೆ, ನನ್ನ ನಿಶ್ಚಯ ಅಖಂಡ ಆಗಿದೆ. ಈ ರೀತಿ ಅಟಲ ಅಖಂಡ ನಿಶ್ಚಯ ಉಳ್ಳವರಾಗಿದ್ದೀರ ತಾನೆ? ಅಂದ ಮೇಲೆ ನಿಮ್ಮನ್ನು ಅಲುಗಾಡಿಸುವುದಕ್ಕೋಸ್ಕರ ನಿಮ್ಮ ಬಳಿ ಮಾಯೆಯನ್ನು ಕಳಿಸಬಹುದೇ ಎಂದು ತಂದೆ ಕೇಳುತ್ತಾರೆ. ನೀವು ಬೇಡ ಎಂದು ಹೇಳುತ್ತೀರಾ. ಮಾಯೆಯನ್ನು ನೋಡಿ ಭಯ ಪಡುತ್ತೀರೇನು? ಮಾಯೆ ನಿಮ್ಮನ್ನು ನೋಡಿ ಭಯ ಪಡುತ್ತದೆ. ನೀವು ಮಾಯೆಯನ್ನು ನೋಡಿ ಭಯ ಪಡುತ್ತೀರೇನು? ಮಾಯೆ ತನ್ನ ಬಾಗಿಲನ್ನು ಹುಡುಕುತ್ತಿರುತ್ತದೆ. ಈ ಬಾಗಿಲು ತೆರೆದಿದೆಯಾ ಎಂದು ಮಾಯೆ ನೋಡುತ್ತದೆ. ಇಲ್ಲಿ ಬಾಗಿಲು ತೆರೆದಿದೆ, ಆದ್ದರಿಂದ ಇಲ್ಲಿ ಹೋಗಬಹುದು ಎಂದು ಮಾಯೆ ವಿಚಾರ ಮಾಡುತ್ತದೆ. ಮಾಯೆ ಬಾಗಿಲನ್ನು ಹುಡುಕುತ್ತಿರುತ್ತದೆ. ನೀವೇಕೆ ಭಯ ಪಡುತ್ತೀರಾ? ನಿಮ್ಮ ಸಮ್ಮುಖದಲ್ಲಿ ಮಾಯೆ ಏನೂ ಅಲ್ಲ. ನೀವು ನನ್ನ ಸಮ್ಮುಖದಲ್ಲಿ ಮಾಯೆ ಏನೂ ಅಲ್ಲ ಎಂದು ಹೇಳಿದಾಗ ಮಾಯೆ ಏನನ್ನೂ ಮಾಡದೇ ಇರುವಂತಹ ಶಕ್ತಿಹೀನ ಆಗಿಬಿಡುತ್ತದೆ. ಆಗ ಮಾಯೆ ನಿಮ್ಮ ಬಳಿ ಬರಲು ಸಾಧ್ಯ ಇಲ್ಲ. ಮಾಯೆ ನನ್ನ ಬಳಿ ಬರಲು ಸಾಧ್ಯ ಇಲ್ಲ ಎಂದು ನೀವು ತಿಳಿದುಕೊಳ್ಳಬೇಕು. ಆಗ ಮಾಯೆ ನಿಮ್ಮ ಬಳಿ ಬರಲು ಸಾಧ್ಯ ಇಲ್ಲ. ಆದರೆ ನಾನು ಏನನ್ನು ಮಾಡಲಿ, ಮಾಯೆ ಬಂತು ಎಂದು ನೀವು ಹೇಳುತ್ತೀರಾ. ಅಂದ ಮೇಲೆ ಮಾಯೆ ನಿಮ್ಮ ಬಳಿ ಬರುವುದಕ್ಕೋಸ್ಕರ ನೀವೇ ಬಾಗಿಲನ್ನು ತೆರೆದಿದ್ದೀರಾ, ನೀವೇ ಮಾಯೆಯನ್ನು ಆಹ್ವಾನ ಮಾಡಿದ್ದೀರಾ. ಅಂದ ಮೇಲೆ ಇದು ಒಳ್ಳೆಯ ಮಾತಾಗಿದೆ. ಬಹಳಷ್ಟು ಮಕ್ಕಳು 108 ಮಣಿಗಳ ಮಾಲೆಯಲ್ಲಿ ಬರುತ್ತೇನೆ ಎಂದು ಪ್ರಾಮಿಸ್ ಅನ್ನು ಮಾಡಿದ್ದೀರಾ. ನಾನು 108 ಮಣಿಗಳ ಮಾಲೆಯಲ್ಲಿ ಬರುತ್ತೇನೆ ಎಂದು ಅನೇಕ ಮಕ್ಕಳು ಪ್ರತಿಜ್ಞೆಯನ್ನು ಮಾಡಿದ್ದೀರಾ ತಾನೆ? ಯಾರೆಲ್ಲ ಹೇಳುತ್ತಿದ್ದೀರಾ ನಾನು 108 ಮಣಿಗಳ ಮಾಲೆಯಲ್ಲಿ ಬರುತ್ತೇನೆ ಎಂದು? ಅವರು ಎತ್ತರದ ಕೈಯನ್ನು ಎತ್ತಿ ಚೆನ್ನಾಗಿ ಡ್ರಿಲ್ಲನ್ನು ಮಾಡಿ. ಬಹಳ ಒಳ್ಳೆಯದು. ಎಲ್ಲ ಮಕ್ಕಳಿಗೂ ಶುಭಾಶಯಗಳು. ಬೇರೆ ಏನನ್ನೂ ವಿಚಾರ ಮಾಡಬೇಡಿ. 108 ಮಣಿಗಳ ಮಾಲೆಯಲ್ಲಿ ಎಷ್ಟು ಜನ ಬರಲು ಸಾಧ್ಯ ಎಂದು ವಿಚಾರ ಮಾಡಬೇಡಿ. ನಾನು 108 ಮಣಿಗಳ ಮಾಲೆಯಲ್ಲಿ ಹೇಗೆ ಬರಲು ಸಾಧ್ಯ ಎಂದು ವಿಚಾರವನ್ನು ಮಾಡಬೇಡಿ. ಮೊದಲೇ ಲೆಕ್ಕವನ್ನು ಮಾಡಲು ಪ್ರಾರಂಭ ಮಾಡುತ್ತೀರಾ. ದಾದಿಯರು 108 ಮಣಿಗಳ ಮಾಲೆಯಲ್ಲಿ ಬರುತ್ತಾರೆ. ಅನೇಕ ದೀದಿಯರು 108 ಮಣಿಗಳ ಮಾಲೆಯಲ್ಲಿ ಬರುತ್ತಾರೆ. ಅಂದ ಮೇಲೆ ಅನೇಕ ದಾದಾಗಳು ಕೂಡ 108 ಮಣಿಗಳ ಮಾಲೆಯಲ್ಲಿ ಬರುತ್ತಾರೆ. ಅಡ್ವಾನ್ಸ್ ಪಾರ್ಟಿಯವರು ಕೂಡ 108 ಮಣಿಗಳ ಮಾಲೆಯಲ್ಲಿ ಬರುತ್ತಾರೆ. ಅಂದ ಮೇಲೆ 108 ಮಣಿಗಳ ಮಾಲೆಯಲ್ಲಿ ನನ್ನ ನಂಬರ್ ಇದೆಯೋ ಅಥವಾ ಇಲ್ಲವೋ ನನಗೆ ಗೊತ್ತಿಲ್ಲ ಎಂದು ವಿಚಾರವನ್ನು ಮಾಡಬೇಡಿ. ಬಾಪ್ತಾದ ತಿಳಿಸಿದ್ದಾರೆ, ನೀವೆಲ್ಲರೂ 108 ಮಣಿಗಳ ಮಾಲೆಯಲ್ಲಿ ಬಂದರೆ ಬಾಪ್ತಾದ 8 ಅಥವಾ 10 ಎಳೆಯ ಮಾಲೆಯನ್ನು ತಯಾರು ಮಾಡುತ್ತಾರೆ. ನೀವು 108 ಮಣಿಗಳ ಮಾಲೆಯಲ್ಲಿ ನಾನು ಹೇಗೆ ಬರಲು ಸಾಧ್ಯ ಎಂದು ಚಿಂತೆಯನ್ನು ಮಾಡಬೇಡಿ. ಅನ್ಯರನ್ನು ನೀವೀಗ ನೋಡಬೇಡಿ. ಈಗ ನೀವು ನಂಬರನ್ನು ಪಡೆದುಕೊಂಡು 108 ಮಣಿಗಳ ಮಾಲೆಯಲ್ಲಿ ಬರಬೇಕು. ನಿಮಗೆ 108 ಮಣಿಯ ಮಾಲೆಯಲ್ಲಿ ಬರುವಂತಹ ನಂಬರ್ ಸಿಗಬೇಕು. ತಂದೆ ಮಕ್ಕಳಿಗೆ ಗ್ಯಾರಂಟಿಯನ್ನು ನೀಡಿದ್ದಾರೆ. ಎಂದೂ ಸ್ವಯಂವನ್ನು ಎಲ್ಲರಿಂದ ದೂರ ಮಾಡಿಕೊಳ್ಳಬೇಡಿ. ಮಾಲೆಯ ಮಧ್ಯದಲ್ಲಿ ದಾರ ಖಾಲಿ ಇರಬಾರದು. ಮಾಲೆಯ ಮಧ್ಯದಲ್ಲಿ ದಾರವನ್ನು ಖಾಲಿ ಮಾಡಿಕೊಳ್ಳಬೇಡಿ. ಮಾಲೆಯ ಮಧ್ಯದಲ್ಲಿ 1 ಮಣಿ ಒಡೆದು ಹೋದರೂ
ಮಾಲೆ ಚೆನ್ನಾಗಿ ಕಾಣುವುದಿಲ್ಲ. ಮಾಲೆಯ ಮಧ್ಯದಲ್ಲಿ ಒಂದು ಮಣಿ ಕೆಳಗಡೆ ಬಿದ್ದರೂ, ಮಾಲೆಯನ್ನು ಬಿಟ್ಟು ಒಂದು ಮಣಿ ಹೊರಗಡೆ ಹೋದರೂ ಕೂಡ ಮಾಲೆ ನೋಡಲು ಚೆನ್ನಾಗಿ ಕಾಣುವುದಿಲ್ಲ. ನೀವು ಕೇವಲ ಎಲ್ಲರಿಂದ ದೂರಾಗಿ ಒಂಟಿಯಾಗಿ ಇರಬೇಡಿ. ಇನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ಗ್ಯಾರಂಟಿಯನ್ನು ನೀಡಿದ್ದಾರೆ. ನೀವು ಪುರುಷಾರ್ಥವನ್ನು ಮಾಡಿದರೆ ನೀವು 108 ಮಣಿಗಳ ಮಾಲೆಯಲ್ಲಿ ಬರುತ್ತೀರಾ. ಇಂದು ಪರಮಾತ್ಮ ತಂದೆ ಜಯಂತಿಯನ್ನು ಆಚರಣೆ ಮಾಡಲು ಬಂದಿದ್ದಾರೆ, ಮುರುಳಿಯನ್ನು ನುಡಿಸುವುದಕ್ಕೋಸ್ಕರ ಬಂದಿಲ್ಲ. ಅಂದ ಮೇಲೆ ಏನೇ ಆಗಲಿ ನಾನು ಅವಶ್ಯವಾಗಿ ಮಾಲೆಯಲ್ಲಿ ಬರುತ್ತೇನೆ ಅನ್ನುವ ಸಂಕಲ್ಪವನ್ನು ಮಾಡಿ 108 ಮಣಿಗಳ ಮಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ತಂದೆ ಸ್ವಾಗತವನ್ನು ಮಾಡುತ್ತಿದ್ದಾರೆ. ಇದು ಭಕ್ತಿ ಮಾರ್ಗದವರ ಮಾಲೆಯಾಗಿದೆ. ಭಕ್ತಿ ಮಾರ್ಗದವರು 108 ಮಣಿಗಳ ಮಾಲೆಯನ್ನು ತಯಾರು ಮಾಡಿದ್ದಾರೆ. ಅಂದ ಮೇಲೆ ಬಾಪ್ತಾದ ಬಹಳ ದೊಡ್ಡ ಮಾಲೆಯನ್ನು ತಯಾರು ಮಾಡಬಹುದು. ಕೇವಲ ಪರಿಶ್ರಮ ಅನ್ನುವ ಗಿಫ್ಟ್ ಅನ್ನು ಮಕ್ಕಳ ಮೂಲಕ ಅವಶ್ಯವಾಗಿ ತಂದೆ ತೆಗೆದುಕೊಳ್ಳುತ್ತಾರೆ. ಗಿಫ್ಟ್ ಅನ್ನು ತೆಗೆದುಕೊಳ್ಳುವುದನ್ನು ತಂದೆ ಬಿಡುವುದಿಲ್ಲ. ಇದು ಸಣ್ಣ ಗಿಫ್ಟ್ ಆಗಿದೆ, ಇದೇನು ದೊಡ್ಡ ಮಾತಲ್ಲ. ಏಕೆಂದರೆ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳ 6 ತಿಂಗಳ ಚಾರ್ಟ್ ಅನ್ನು ನೋಡಿದರು. ಚಾರ್ಟ್ ನಲ್ಲಿ ಏನನ್ನು ನೋಡಿದರು? ಒಂದು ವೇಳೆ ಯಾವುದಾದರೂ ಮಗುವಿನ ಸ್ಥಿತಿ ಸ್ವಲ್ಪ ಏರುಪೇರಿನಲ್ಲಿ ಬರುತ್ತಿದೆ ಅಂದರೆ, ಮಕ್ಕಳು ಅಚಲ ಸ್ಥಿತಿಯಲ್ಲಿ ಸ್ಥಿತ ಆಗುವ ಬದಲು ಏರುಪೇರಿನಲ್ಲಿ ಬರುತ್ತಿದ್ದಾರೆ ಅಂದರೆ ಅದಕ್ಕೆ ಮುಖ್ಯವಾಗಿ 3 ಮಾತು ಕಾರಣ ಆಗಿದೆ. ಆ 3 ಮಾತು ಭಿನ್ನ ಭಿನ್ನ ಸಮಸ್ಯೆ ಅಥವಾ ಭಿನ್ನ ಭಿನ್ನ ಪರಿಸ್ಥಿತಿಯಾಗಿ ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ. ಆ 3 ಮಾತು ಯಾವುದಾಗಿದೆ? ಅಶುಭ ವಿಚಾರವನ್ನು ಮಾಡುವುದು ಅಥವಾ ವ್ಯರ್ಥ ವಿಚಾರವನ್ನು ಮಾಡುವುದು, ಮತ್ತು ಅಶುಭ ಅಥವಾ ವ್ಯರ್ಥ ಮಾತನ್ನು ಮಾತನಾಡುವುದು, ಮತ್ತು ಅಶುಭ ಅಥವಾ ವ್ಯರ್ಥ ಕರ್ಮವನ್ನು ಮಾಡುವುದು. ಅಶುಭ ವಿಚಾರವನ್ನು ಮಾಡುವುದು, ಅಶುಭ ಮಾತನ್ನು ಮಾತನಾಡುವುದು ಮತ್ತು ಅಶುಭ ಕಾರ್ಯವನ್ನು ಮಾಡುವುದನ್ನು ಮಾಡಿದಾಗ ಇದರಿಂದ ನಿಮ್ಮ ಬಹಳ ಸಮಯ ವ್ಯರ್ಥ ಆಗುತ್ತದೆ. ಈಗ ನೀವು ವಿಕರ್ಮವನ್ನು ಕಡಿಮೆ ಮಾಡಿಕೊಂಡಿದ್ದೀರಾ. ಈಗ ನಿಮ್ಮ ಮೂಲಕ ಕಡಿಮೆ ವಿಕರ್ಮ ನಡೆಯುತ್ತದೆ. ಆದರೆ ಮಕ್ಕಳು ವ್ಯರ್ಥ ಕಾರ್ಯವನ್ನು ಹೆಚ್ಚು ಮಾಡುತ್ತೀರಾ. ಮಕ್ಕಳು ವ್ಯರ್ಥವಾಗಿ ಸಮಯವನ್ನು ಕಳೆಯುತ್ತೀರಾ. ವ್ಯರ್ಥದ ಬಿರುಗಾಳಿ ಮಕ್ಕಳನ್ನು ಅಲುಗಾಡಿಸಿ ಬಿಡುತ್ತದೆ ಮತ್ತು ಮೊದಲೇ ವಿಚಾರ ಬರುತ್ತದೆ. ಮೊದಲು ವ್ಯರ್ಥ ವಿಚಾರ ಮಕ್ಕಳ ಮನಸ್ಸಿನಲ್ಲಿ ಬರುತ್ತದೆ, ನಂತರ ವ್ಯರ್ಥ ಮಾತು ಮಕ್ಕಳ ಬಾಯಿಂದ ಬರುತ್ತದೆ, ನಂತರ ವ್ಯರ್ಥ ಕರ್ಮವನ್ನು ಮಾಡುತ್ತೀರಾ. ರಿಸಲ್ಟ್ ಅನ್ನು ನೋಡಿದಾಗ ಕೆಲವರು ವ್ಯರ್ಥ ಮಾತನ್ನು ಮಾತನಾಡುತ್ತಿಲ್ಲ, ವ್ಯರ್ಥ ಕರ್ಮವನ್ನು ಮಾಡುತ್ತಿಲ್ಲ, ಆದರೆ ಬಹಳಷ್ಟು ವ್ಯರ್ಥ ವಿಚಾರವನ್ನು ಮಾಡುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಾಗ್ಯವನ್ನು ರೂಪಿಸಿಕೊಳ್ಳುವ ಸಮಯ ಏನಿದೆ, ಭಾಗ್ಯವನ್ನು ರೂಪಿಸಿಕೊಳ್ಳುವಂತಹ ಸಮಯ ವ್ಯರ್ಥ ವಿಚಾರದಲ್ಲೇ ಸಮಾಪ್ತಿಯಾಗುತ್ತಿದೆ. ಆದ್ದರಿಂದ ಬಾಪ್ತಾದ ಇಂದು ಈ 3 ಮಾತಿನ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಈ 3 ಗಿಫ್ಟ್ ಅನ್ನು ಮಕ್ಕಳ ಮೂಲಕ ಪಡೆದುಕೊಳ್ಳಲು ತಂದೆ ಬಯಸುತ್ತಾರೆ. ವ್ಯರ್ಥ ವಿಚಾರವನ್ನು ಮಾಡುವುದು, ವ್ಯರ್ಥ ಮಾತನ್ನು ಮಾತನಾಡುವುದು ಮತ್ತು ವ್ಯರ್ಥ ಕರ್ಮವನ್ನು ಮಾಡುವುದು. ಈ 3 ಗಿಫ್ಟ್ ಅನ್ನು ಎಲ್ಲಾ ಮಕ್ಕಳ ಮೂಲಕ ತಂದೆ ಪಡೆದುಕೊಳ್ಳಲು ಬಯಸುತ್ತಾರೆ. ನೀವೆಲ್ಲರೂ ಈ 3 ಗಿಫ್ಟ್ ಅನ್ನು ನೀಡಲು ತಯಾರಾಗಿದ್ದೀರಾ ತಾನೆ? ಯಾರೆಲ್ಲ ಈ 3 ಗಿಫ್ಟ್ ಅನ್ನು ನೀಡಿದ್ದೀರೋ ಅವರು ಕೈಯನ್ನು ಎತ್ತಿ. ಈ ಮಕ್ಕಳ ಕೈಯನ್ನು ವಿಡಿಯೋದಲ್ಲಿ ಚೆನ್ನಾಗಿ ಬರುವಂತೆ ಒಂದು ಸೈಡ್ ನಿಂದ ವಿಡಿಯೋ ರೆಕಾರ್ಡ್ ಮಾಡಿ ಬಹಳ ಚೆನ್ನಾಗಿ ದೊಡ್ಡ ಕೈಯನ್ನು ಎತ್ತಿ. ಡ್ರಿಲ್ ಅನ್ನು ಮಾಡುವುದಿಲ್ಲ, ಆದ್ದರಿಂದ ಎಲ್ಲರೂ ದಪ್ಪ ಆಗುತ್ತಿದ್ದೀರಾ. ಒಳ್ಳೆಯದು. ಎಲ್ಲರೂ ಈ 3 ಮಾತನ್ನು ಗಿಫ್ಟ್ ಆಗಿ ಕೊಟ್ಟಿದ್ದೀರಾ ತಾನೆ? ವಾಪಸ್ ತೆಗೆದುಕೊಳ್ಳುವುದಿಲ್ಲ ತಾನೆ? ಅಂದ ಮೇಲೆ ಎಂದೂ ಕೂಡ ಪುನಃ ಹೇಳಬೇಡಿ, ನನ್ನ ಬಾಯಿಂದ ಇಂಥ ಶಬ್ದ ಬಂತು, ನಾನೇನು ಮಾಡಲಿ ಎಂದು. ಮುಖದ ಮೂಲಕ ದೃಢ ಸಂಕಲ್ಪವನ್ನು ಮಾಡಿ. ಮುಖಕ್ಕೆ ದೃಢ ಸಂಕಲ್ಪದ ಬಟನ್ ಅನ್ನು ಹಾಕಿಕೊಳ್ಳಿ. ದೃಢ ಸಂಕಲ್ಪದ ಬಟನ್ ಅಂತೂ ನಿಮ್ಮ ಬಳಿ ಇದೆ ತಾನೆ? ಏಕೆಂದರೆ ಬಾಪ್ತಾದರವರಿಗೆ ಮಕ್ಕಳ ಮೇಲೆ ಪ್ರೀತಿ ಇದೆ. ಅಂದ ಮೇಲೆ ಪ್ರೀತಿಯ ಸಂಕೇತ ಏನಾಗಿದೆ? ಯಾರ ಬಗ್ಗೆ ಪ್ರೀತಿ ಇರುತ್ತದೆಯೋ ಅವರು ಪರಿಶ್ರಮವನ್ನು ಪಡುವುದನ್ನು ನೋಡಲು ಸಾಧ್ಯ ಇಲ್ಲ. ಬಾಪ್ತಾದ ಮಕ್ಕಳು ಪರಿಶ್ರಮವನ್ನು ಪಡುವಾಗ ಆ ಸಮಯದಲ್ಲಿ ಯಾವ ವಿಚಾರವನ್ನು ಮಾಡುತ್ತಾರೆ? ಆ ಸಮಯದಲ್ಲಿ ಬಾಪ್ತಾದ ಯಾವ ವಿಚಾರವನ್ನು ಮಾಡುತ್ತಾರೆ ಅಂದರೆ ಸಾಕಾರ ಜಗತ್ತಿಗೆ ಹೋಗಿ ಈ ಮಕ್ಕಳಿಗೆ ಏನನ್ನಾದರೂ ಹೇಳಬೇಕು ಎಂದು ತಂದೆ ವಿಚಾರ ಮಾಡುತ್ತಾರೆ. ಆದರೆ ಈಗ ತಂದೆ ಆಕಾರಿ ರೂಪದಲ್ಲಿ ಇದ್ದಾರೆ, ನಿರಾಕಾರಿ ರೂಪದಲ್ಲಿ ಇದ್ದಾರೆ. ಈಗ ನೀವು ಸಂಪೂರ್ಣ ಪರಿಶ್ರಮದಿಂದ ಮುಕ್ತಾಗಿ ಪ್ರೀತಿಯ ಉಯ್ಯಾಲೆಯಲ್ಲಿ ಆಟಾಡಿ. ಈಗ ನೀವು ಪರಿಶ್ರಮವನ್ನು ತ್ಯಾಗ ಮಾಡಿ ಪ್ರೀತಿಯ ಉಯ್ಯಾಲೆಯಲ್ಲಿ ಆಟಾಡಿ. ಯಾವಾಗ ಪ್ರೀತಿಯ ಉಯ್ಯಾಲೆಯಲ್ಲಿ ಆಟ ಆಡುತ್ತೀರೋ ಆಗ ಪರಿಶ್ರಮ ಸಮಾಪ್ತಿಯಾಗುತ್ತದೆ. ಪರಿಶ್ರಮವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು, ಪರಿಶ್ರಮವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಎಂದು ವಿಚಾರವನ್ನು ಮಾಡಬೇಡಿ. ಕೇವಲ ಪ್ರೀತಿಯ ಉಯ್ಯಾಲೆಯಲ್ಲಿ ಕುಳಿತುಕೊಳ್ಳಿ. ಆಗ ತನ್ನಷ್ಟಕ್ಕೆ ತಾನೇ ಪರಿಶ್ರಮದಿಂದ ಮುಕ್ತ ಆಗಿ ಬಿಡುತ್ತೀರಾ. ಪ್ರೀತಿಯ ಉಯ್ಯಾಲೆಯಲ್ಲಿ ಕುಳಿತಾಗ ಪರಿಶ್ರಮ ಸ್ವತಃ ಸಮಾಪ್ತಿಯಾಗಿ ಬಿಡುತ್ತದೆ. ನೀವು ಪರಿಶ್ರಮವನ್ನು ತ್ಯಾಗ ಮಾಡಲು ಪರಿಶ್ರಮ ಪಡಬೇಡಿ. ನೀವು ಕೇವಲ ಪ್ರೀತಿಯ ಉಯ್ಯಾಲೆಯಲ್ಲಿ ಕುಳಿತುಕೊಳ್ಳಲು ಪರಿಶ್ರಮ ಪಡಿ, ಪ್ರೀತಿಯ ಉಯ್ಯಾಲೆಯಲ್ಲಿ ಆಟ ಆಡಲು ಪರಿಶ್ರಮ ಪಡಿ. ಶಿವ ಜಯಂತಿ ಅಂದರೆ
ಮಕ್ಕಳ ಪರಿಶ್ರಮವನ್ನು ಸಮಾಪ್ತಿ ಮಾಡುವಂತಹ ಜಯಂತಿಯಾಗಿದೆ. ಸರಿ ತಾನೆ? ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಭರವಸೆ ಇದೆ. ಆದರೆ ಮಕ್ಕಳು ಕೆಲವೊಮ್ಮೆ ತಂದೆಯಿಂದ ದೂರ ಆಗಿ ಬಿಡುತ್ತಾರೆ. ಮಕ್ಕಳು ಕೆಲವೊಮ್ಮೆ ತಂದೆಯಿಂದ ಏಕೆ ದೂರ ಆಗುತ್ತಾರೋ ತಂದೆಗೂ ಕೂಡ ಗೊತ್ತೇ ಆಗುವುದಿಲ್ಲ. ಕೆಲವೊಮ್ಮೆ ಮಕ್ಕಳು ತಂದೆಯಿಂದ ಸ್ವಯಂವನ್ನು ದೂರ ಮಾಡಿಕೊಳ್ಳುತ್ತಾರೆ. ತಂದೆಯಿಂದ ಮಕ್ಕಳು ಏಕೆ ದೂರ ಆಗಿದ್ದಾರೆ ಅನ್ನುವುದು ತಂದೆಗೂ ಕೂಡ ಗೊತ್ತಾಗುವುದಿಲ್ಲ. ಛತ್ರಛಾಯೆಯ ಒಳಗಡೆ ಸದಾ ನೀವು ಕುಳಿತಿರಬೇಕು. ಬ್ರಾಹ್ಮಣ ಜೀವನದ ಅರ್ಥವೇ ಆಗಿದೆ ಉಯ್ಯಾಲೆಯಲ್ಲಿ ಆಟ ಆಡುವುದು. ಮಾಯೆಯ ಜೊತೆಗೆ ಆಟವನ್ನು ಆಡಬೇಡಿ. ಮಾಯೆ ಕೂಡ ನಿಮ್ಮನ್ನು ತೂಗುತ್ತದೆ. ಅಮೃತ ವೇಳೆಯ ಸಮಯದಲ್ಲಿ ನೋಡಿ, ಮಾಯೆ ನಿಮ್ಮನ್ನು ಹೇಗೆ ತೂಗುತ್ತದೆ. ಸೂಕ್ಷ್ಮ ವತನಕ್ಕೆ ನೀವು ಬರುವ ಬದಲು, ನಿರಾಕಾರಿ ಜಗತ್ತಿಗೆ ಬರುವ ಬದಲು ನಿದ್ರಾಲೋಕಕ್ಕೆ ಹೋಗಿ ಬಿಡುತ್ತೀರಾ. ಅಮೃತ ವೇಳೆಯ ಸಮಯದಲ್ಲಿ ಸ್ವಯಂವನ್ನು ನೋಡಿಕೊಳ್ಳಿ. ಅಮೃತ ವೇಳೆಯ ಸಮಯದಲ್ಲಿ ಮಾಯೆ ನಿಮ್ಮನ್ನು ಹೇಗೆ ತೂಗುತ್ತದೆ ನೋಡಿ. ಅಮೃತ ವೇಳೆಯ ಸಮಯದಲ್ಲಿ ಯೋಗದಲ್ಲಿ ಕುಳಿತು ಸೂಕ್ಷ್ಮ ವತನಕ್ಕೆ ಬರುವ ಬದಲು, ನಿರಾಕಾರಿ ಜಗತ್ತಿಗೆ ಬರುವ ಬದಲು ನೀವು ನಿದ್ರಾಲೋಕಕ್ಕೆ ಹೋಗುತ್ತೀರಾ. ಆ ರೀತಿ ಮಾಯೆ ನಿಮ್ಮನ್ನು ತೂಗುತ್ತದೆ. ನೀವೆಲ್ಲರೂ ಹೇಳುತ್ತೀರಾ, ಯೋಗ ನಮ್ಮನ್ನು ಡಬ್ಬಲ್ ಲೈಟ್ ಆತ್ಮರನ್ನಾಗಿ ಮಾಡುತ್ತದೆ, ಯೋಗ ನಮ್ಮನ್ನು ಡಬ್ಬಲ್ ಹಗುರರನ್ನಾಗಿ ಮಾಡುತ್ತದೆ ಎಂದು. ಆದರೆ ಯೋಗದಲ್ಲಿ ಕುಳಿತಾಗ ಮಾಯೆಗೆ ವಶಾಗಿ ನಿದ್ರಾಲೋಕಕ್ಕೆ ಹೋದರೆ ತಲೆ ಭಾರ ಆಗುತ್ತದೆ. ಮಾಯೆ ನಿಮ್ಮ ಉಯ್ಯಾಲೆಯನ್ನು ತೂಗುತ್ತದೆ. ಆದರೆ ಮಾಯೆಯ ಮೂಲಕ ಉಯ್ಯಾಲೆಯನ್ನು ತೂಗಿಸಿಕೊಳ್ಳಬೇಡಿ. ಅರ್ಧ ಕಲ್ಪದಿಂದ ಮಾಯೆ ಬಹಳಷ್ಟು ನಿಮ್ಮ ಉಯ್ಯಾಲೆಯನ್ನು ತೂಗಿರುವುದನ್ನು ನೀವು ನೋಡಿದ್ದೀರಾ. ಮಾಯೆ ನಿಮ್ಮ ಉಯ್ಯಾಲೆಯನ್ನು ತೂಗಿದಾಗ ನಿಮಗೆ ಯಾವ ಪ್ರಾಪ್ತಿ ಸಿಕ್ಕಿತು? ಏನಾದರೂ ಪ್ರಾಪ್ತಿ ಸಿಕ್ಕಿತೇನು? ಏನೂ ಸಿಗಲಿಲ್ಲ. ಮಾಯೆ ನಿಮ್ಮ ಉಯ್ಯಾಲೆಯನ್ನು ತೂಗಿದಾಗ ಕೇವಲ ನಿಮಗೆ ಸುಸ್ತಾಗುವಂತೆ ಆಯಿತು. ಕೇವಲ ಸುಸ್ತಾಗಿದ್ದೀರಾ. ಈಗ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಆಟಾಡಿ, ಖುಷಿಯ ಉಯ್ಯಾಲೆಯಲ್ಲಿ ಆಟಾಡಿ, ಶಕ್ತಿಯ ಅನುಭವದ ಉಯ್ಯಾಲೆಯಲ್ಲಿ ಆಟಾಡಿ. ಇಷ್ಟೆಲ್ಲ ಉಯ್ಯಾಲೆ ಈಗ ನಿಮಗೆ ಸಿಕ್ಕಿದೆ. ಇಷ್ಟೊಂದು ಉಯ್ಯಾಲೆ ರಾಜಕುಮಾರ ರಾಜಕುಮಾರಿಯ ಬಳಿ ಕೂಡ ಇರಲು ಸಾಧ್ಯ ಇಲ್ಲ. ಯಾರಿಗೆ ಯಾವ ಉಯ್ಯಾಲೆ ಬೇಕೋ ಅವರು ಆ ಉಯ್ಯಾಲೆಯಲ್ಲಿ ಆಟಾಡಿ. ಈಗ ಪ್ರೇಮದ ಉಯ್ಯಾಲೆಯಲ್ಲಿ ಆಟಾಡಿ, ಈಗೀಗ ಆನಂದದ ಉಯ್ಯಾಲೆಯಲ್ಲಿ ಆಟಾಡಿ, ಈಗೀಗ ಜ್ಞಾನದ ಉಯ್ಯಾಲೆಯಲ್ಲಿ ಆಟಾಡಿ. ಎಷ್ಟೊಂದು ಉಯ್ಯಾಲೆ ಇದೆ, ಲೆಕ್ಕ ಇಲ್ಲದಷ್ಟು ಉಯ್ಯಾಲೆ ಇದೆ. ನೀವು ಉಯ್ಯಾಲೆಯಿಂದ ಕೆಳಗಡೆ ಇಳಿಯಬೇಡಿ. ನೀವೆಲ್ಲರೂ ಮುದ್ದಿನ ಮಕ್ಕಳಾಗಿದ್ದೀರಾ. ಯಾರೆಲ್ಲ ಮುದ್ದಿನ ಮಕ್ಕಳಾಗಿರುತ್ತಾರೋ ತಂದೆ ತಾಯಿ, ನನ್ನ ಮಕ್ಕಳು ಎಂದು ಮಣ್ಣಿನ ಮೇಲೆ ಕಾಲನ್ನು ಇಡಬಾರದು. ಮಕ್ಕಳು ಸದಾ ಮಡಿಲಿನಲ್ಲೇ ಇರಬೇಕು, ಅಥವಾ ಉಯ್ಯಾಲೆಯಲ್ಲೇ ಇರಬೇಕು, ಅಥವಾ ಕಾಲನ್ನು ಇಟ್ಟರೆ ರತ್ನಗಂಬಳಿಯ ಮೇಲೆ ಕಾಲನ್ನು ಇಡಬೇಕು ಎಂದು ಬಯಸುತ್ತಾರೆ. ಎಂದು ಯಾವ ಕಾರಣಕ್ಕೂ ಮಕ್ಕಳು ಮಣ್ಣಿನ ಮೇಲೆ ಕಾಲನ್ನು ಇಡಬಾರದು ಎಂದು ತಂದೆ ತಾಯಿ ಬಯಸುತ್ತಾರೆ. ಎಲ್ಲಾ ತಂದೆ ತಾಯಿ ಇದೇ ರೀತಿ ಬಯಸುತ್ತಾರೆ ತಾನೆ? ಅಂದ ಮೇಲೆ ನೀವೆಲ್ಲರೂ ಪರಮಾತ್ಮ ತಂದೆಗೆ ಎಷ್ಟೊಂದು ಮುದ್ದಿನ ಮಕ್ಕಳಾಗಿದ್ದೀರಾ. ನಿಮ್ಮಷ್ಟು ಮುದ್ದಿನ ಮಕ್ಕಳು ಜಗತ್ತಿನಲ್ಲಿ ಬೇರೆ ಯಾರಾದರೂ ಇದ್ದಾರೇನು? ಯಾರೂ ಇರಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಗೆ ನೀವು ಮುದ್ದಿನ ಮಕ್ಕಳಾಗಿದ್ದೀರಾ. ಒಂದು ವೇಳೆ ನೀವು ದೇಹಾಭಿಮಾನಕ್ಕೆ ವಶ ಆದಾಗ, ದೇಹ ಅಂದರೆ ಏನು? ದೇಹ ಮಣ್ಣಾಗಿದೆ. ದೇಹಕ್ಕೆ ಏನೆಂದು ಹೇಳುತ್ತೀರಾ? ಮಣ್ಣು ಎಂದು ಕರೆಯುತ್ತೀರಾ. ದೇಹ ಅನ್ನುವ ಮಣ್ಣು ಮಣ್ಣಿನಲ್ಲಿ ಸೇರಿತು. ದೇಹ ಅನ್ನುವ ಮಣ್ಣು ಮಣ್ಣು ಪಾಲಾಯಿತು ಎಂದು ಹೇಳುತ್ತಾರೆ ತಾನೆ? ಅಂದ ಮೇಲೆ ಈ ದೇಹ ಮಣ್ಣಾಗಿದೆ. ಈ ಮಣ್ಣಿನಲ್ಲಿ ನೀವೇಕೆ ಕಾಲನ್ನು ಇಡುತ್ತೀರಾ? ಮಣ್ಣು ನಿಮಗೆ ಇಷ್ಟ ಆಗುತ್ತದೇನು? ಕೆಲವು ಮಕ್ಕಳಿಗೆ ಮಣ್ಣು ಇಷ್ಟ ಆಗುತ್ತದೆ. ಕೆಲವು ಮಕ್ಕಳು ಮಣ್ಣನ್ನು ತಿನ್ನುತ್ತಿರುತ್ತಾರೆ. ಆದರೆ ನೀವು ಮಣ್ಣನ್ನು ತಿನ್ನಬೇಡಿ, ಮಣ್ಣಿನಲ್ಲಿ ಕಾಲನ್ನು ಇಡಬೇಡಿ. ದೇಹಾಭಿಮಾನದ ಸಂಕಲ್ಪವನ್ನು ಮಾಡುವುದು ಅಂದರೆ ದೇಹ ಅನ್ನುವ ಮಣ್ಣಿನಲ್ಲಿ ಕಾಲನ್ನು ಇಡುವುದಾಗಿದೆ. ನೀವು ದೇಹಾಭಿಮಾನದ ಸಂಕಲ್ಪಕ್ಕೆ ವಶ ಆಗುವುದು ಅಂದರೆ ಮಣ್ಣಿನ ಮೇಲೆ ಕಾಲನ್ನು ಇಡುವುದಾಗಿದೆ. ಸಂಕಲ್ಪದಲ್ಲೂ ಕೂಡ ದೇಹಾಭಿಮಾನ ಬರಬಾರದು. ವಿಚಾರ ಮಾಡಿ, ನೆನಪಿನಲ್ಲಿ ಇಟ್ಟುಕೊಳ್ಳಿ, ನಾನು ಪರಮಾತ್ಮ ತಂದೆಗೆ ಎಷ್ಟು ಮುದ್ದಿನ ಮಗು ಆಗಿದ್ದೇನೆ, ನಾನು ಯಾರ ಮುದ್ದಿನ ಮಗು ಆಗಿದ್ದೇನೆ, ನಾನು ಎಷ್ಟು ಮುದ್ದಿನ ಮಗು ಆಗಿದ್ದೇನೆ ಅನ್ನುವ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಸತ್ಯುಗದಲ್ಲಿ ನೀವು ಪರಮಾತ್ಮ ತಂದೆಗೆ ಮುದ್ದಿನ ಮಕ್ಕಳಾಗಿ ಇರುವುದಿಲ್ಲ. ಸತ್ಯುಗದಲ್ಲಿ ದೈವಿ ಕುಲದ ಆತ್ಮರಿಗೆ ನೀವು ಮುದ್ದಿನ ಮಕ್ಕಳಾಗಿರುತ್ತೀರಾ. ಸತ್ಯುಗದಲ್ಲಿ ದಿವ್ಯ ಆತ್ಮರ ಮುದ್ದಿನ ಮಕ್ಕಳಾಗಿರುತ್ತೀರಾ. ಆದರೆ ಈ ಸಮಯದಲ್ಲಿ ನೀವು ಪರಮಾತ್ಮ ತಂದೆಗೆ ಮುದ್ದಿನ ಮಕ್ಕಳಾಗಿದ್ದೀರಾ. ಅಂದ ಮೇಲೆ ಮಕ್ಕಳು ಸಾಹಸದ ಜೊತೆಗೆ ಗಿಫ್ಟ್ ಅನ್ನು ತಂದೆಗೆ ಕೊಟ್ಟಿದ್ದೀರಾ. ಆದ್ದರಿಂದ ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಧನ್ಯವಾದವನ್ನು ತಿಳಿಸುತ್ತಿದ್ದಾರೆ, ಥ್ಯಾಂಕ್ಸ್ ಹೇಳುತ್ತಿದ್ದಾರೆ. ಧನ್ಯವಾದಗಳು ಧನ್ಯವಾದಗಳು ಎಂದು ತಂದೆ ಹೇಳುತ್ತಿದ್ದಾರೆ. ಒಳ್ಳೆಯದು. ನಾಲ್ಕು ಕಡೆ ಇರುವಂತಹ ಬಹಳಷ್ಟು ಭಾಗ್ಯಶಾಲಿ ಮಕ್ಕಳಿಗೆ, ಸ್ವಯಂ ಶಿವ ತಂದೆಯ ಜೊತೆಗೆ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಿರುವಂತಹ ಮಕ್ಕಳಿಗೆ ಇಂತಹ ಪದುಮ ಗುಣದಷ್ಟು ಅಷ್ಟೇ ಅಲ್ಲ, ಪದುಮಕ್ಕಿಂತ ಅತಿ ಹೆಚ್ಚು ಎಂದು ಹೇಳಿದರೂ ಕೂಡ ಅದು ಕಡಿಮೆ ಆಗಿದೆ. ಅಂತಹ ಮಹಾನ್ ಭಾಗ್ಯಶಾಲಿ ಆತ್ಮರಿಗೆ ಸದಾ ತಂದೆಯ ಆಜ್ಞೆಯಂತೆ ಪ್ರತಿಯೊಂದು ಹೆಜ್ಜೆಯನ್ನು ಇಡುವಂತಹ ತಂದೆಯ ಸ್ನೇಹಿ ಮಕ್ಕಳಿಗೆ, ಸಮೀಪದಲ್ಲಿರುವ ಆತ್ಮರಿಗೆ ಸದಾ
ಮಾಲೀಕತನದ ಅಚಲ ಆಸನದ ನಿವಾಸಿಯಾದಂಥವರಿಗೆ, ಭವಿಷ್ಯದ ಸಿಂಹಾಸನದ ನಿವಾಸಿಯಾದಂತಹ ಶ್ರೇಷ್ಠ ಆತ್ಮರಿಗೆ ಸದಾ ತಂದೆಯ ಜೊತೆಗೆ ಖುಷಿಯ ಅನುಭವವನ್ನು ಮಾಡುವಂತಹ, ಪ್ರೀತಿಯ ಉಯ್ಯಾಲೆಯಲ್ಲಿ ಆಟವನ್ನು ಆಡುವಂತಹ, ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುವಂತಹ ಇಂತಹ ಬಾಪ್ತಾದರವರ ಜೊತೆಗಾರ ಆದಂತಹ ಮಕ್ಕಳಿಗೆ ಬಾಪ್ತಾದರವರ ಜನ್ಮದಿನದ ಶುಭಾಶಯ ಮತ್ತು ನೆನಪು ಪ್ರೀತಿ ಸ್ವೀಕಾರ ಆಗಲಿ. ಎಲ್ಲ ಮಾಲೀಕರಿಗೂ ಬಾಪ್ತಾದರವರ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಆಗಿದೆ. ಬ್ರಾಹ್ಮಣ ಜೀವನದಲ್ಲಿ ಸದಾ ಪರಿಶ್ರಮದಿಂದ ಮುಕ್ತ ಆಗಿರುವಂತಹ, ಸರ್ವ ಪ್ರಾಪ್ತಿಯಿಂದ ಸಂಪನ್ನಾಗಿ, ಈ ಬ್ರಾಹ್ಮಣ ಜೀವನದಲ್ಲಿ ದಾತ, ವಿದಾತ ಮತ್ತು ವರದಾತ ಅನ್ನುವ ಮೂರು ಸಂಬಂಧದಿಂದ ನೀವು ಎಷ್ಟು ಸಂಪನ್ನ ಆಗುತ್ತೀರಾ ಅಂದರೆ, ಪರಿಶ್ರಮವನ್ನು ಪಡೆದೇ ಇದ್ದರೂ ಕೂಡ ಸದಾ ಆತ್ಮಿಕ ಖುಷಿಯಲ್ಲಿ ನೀವು ಇರಲು ನಿಮಗೆ ಸಾಧ್ಯ ಆಗುತ್ತದೆ. ಪರಮಾತ್ಮ ತಂದೆಯನ್ನು ದಾತನ ರೂಪದಲ್ಲಿ ನೆನಪಿಟ್ಟುಕೊಳ್ಳಿ, ಆಗ ಆತ್ಮಿಕ ಅಧಿಕಾರಿತನದ ನಶೆ ಇರುತ್ತದೆ. ಶಿಕ್ಷಕನ ರೂಪವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಪರಮಾತ್ಮ ತಂದೆಯನ್ನು ಶಿಕ್ಷಕನ ರೂಪದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಆಗ ನಾನು ಪರಮಾತ್ಮ ತಂದೆಯ ವಿದ್ಯಾರ್ಥಿಯಾಗಿದ್ದೇನೆ ಅನ್ನುವ ಭಾಗ್ಯದ ನಶೆ ಇರುತ್ತದೆ. ಮತ್ತು ಸದ್ಗುರು ಪ್ರತಿ ಹೆಜ್ಜೆಯಲ್ಲೂ ವರದಾನದಿಂದ ನನ್ನನ್ನು ನಡೆಸುತ್ತಿದ್ದಾರೆ. ಪ್ರತಿ ಕರ್ಮದಲ್ಲೂ ಶ್ರೇಷ್ಠ ಮತ ಮತ್ತು ವರದಾತನ ವರದಾನ ಪ್ರಾಪ್ತಿಯಾಗುತ್ತಿದೆ. ಇಂತಹ ಸರ್ವ ಪ್ರಾಪ್ತಿಯಿಂದ ಸಂಪನ್ನ ಆದಂತಹ ಆತ್ಮರಾಗಿ ಇರಿ, ಆಗ ಪರಿಶ್ರಮದಿಂದ ಸ್ವತಃ ಮುಕ್ತ ಆಗಿ ಬಿಡುತ್ತೀರಾ. ಇಂದಿನ ಸ್ಲೋಗನ್ ಆಗಿದೆ, ಬುದ್ಧಿಯ ಹಗುರತೆ ಅಥವಾ ಬುದ್ಧಿಯ ಸೂಕ್ಷ್ಮತೆ ಬಹಳ ಸುಂದರ ವ್ಯಕ್ತಿತ್ವ ಆಗಿದೆ. ಈಗ ನಾವು ನಮ್ಮ ಬುದ್ಧಿಯನ್ನು ಹಗುರವಾಗಿ ಇಟ್ಟುಕೊಳ್ಳಬೇಕು. ನಮ್ಮ ಬುದ್ಧಿ ಬಹಳಷ್ಟು ಸೂಕ್ಷ್ಮವಾಗಿರಬೇಕು. ಇದು ನಮ್ಮ ಬಹಳ ಸುಂದರ ಪರ್ಸನಾಲಿಟಿ ಆಗಿದೆ. ಒಳ್ಳೆಯದು. ಸೂಚನೆ, ಇಂದು ಅಂತಾರಾಷ್ಟ್ರೀಯ ಯೋಗದ ದಿನ, 3ನೇ ಭಾನುವಾರ ಆಗಿದೆ. ಸಂಜೆ 6:30ರಿಂದ 7:30ರವರೆಗೆ ಎಲ್ಲ ಸೋದರ ಸೋದರಿಯರು ಯೋಗದ ಅಭ್ಯಾಸದ ಅನುಭವವನ್ನು ಮಾಡಿ. ನಾನು ತಪಸ್ವಿ ಆತ್ಮ, ಬೀಜರೂಪ ಆದಂತಹ ಶಿವತಂದೆಯ ಜೊತೆಗೆ ಕಲ್ಪವೃಕ್ಷದ ಬೇರಿನಲ್ಲಿ ವಿರಾಜಮಾನ ಆಗಿದ್ದೇನೆ. ಬೀಜರೂಪ ಆದಂತಹ ತಂದೆಯ ಮೂಲಕ ಸರ್ವಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡು ನಾನು ನನ್ನ ಮೂಲಕ ಕಲ್ಪವೃಕ್ಷದ ಸಂಪೂರ್ಣ ವೃಕ್ಷಕ್ಕೆ ಮತ್ತು ಎಲೆ ಅನ್ನುವಂತಹ ಎಲ್ಲ ಆತ್ಮರಿಗೂ ಶಕ್ತಿಯನ್ನು ನೀಡುತ್ತಿದ್ದೇನೆ. ಬೀಜರೂಪ ತಂದೆಯ ಮೂಲಕ ಪ್ರಾಪ್ತ ಆದಂತಹ ಸರ್ವಶಕ್ತಿ ನನ್ನ ಮೂಲಕ ಸಂಪೂರ್ಣ ಕಲ್ಪವೃಕ್ಷಕ್ಕೆ ಹೋಗಿ ತಲುಪುತ್ತಿದೆ, ಅಥವಾ ಕಲ್ಪವೃಕ್ಷದ ಎಲೆ ರೂಪದಲ್ಲಿರುವ ಎಲ್ಲ ಆತ್ಮರಿಗೂ ಹೋಗಿ ತಲುಪುತ್ತಿದೆ. ಈ ಶಕ್ತಿಯ ಕಿರಣದ ಮೂಲಕ ಪ್ರತಿಯೊಬ್ಬರು ದಿವ್ಯ ಶಕ್ತಿಯ ಅನುಭವವನ್ನು ಮಾಡುತ್ತಿದ್ದಾರೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ ಯೋಗದ ಅಭ್ಯಾಸವನ್ನು ಮಾಡಿ. ಒಳ್ಳೆಯದು. ಓಂ ಶಾಂತಿ.